ಗೊತ್ತಿರಬಹುದು, ವ್ಯಾಕರಣ ಗೊತ್ತಿರಬಹುದು, ವೇದಾಂತ ತರ್ಕ ಗೊತ್ತಿರಲಿಕ್ಕಿಲ್ಲ ಅಂತ. ಆಮೇಲೆ ಉಪನಿಷತ್ ಚಂದ್ರಿಕಾ ಬಿಡುಗಡೆ ಆಯಿತು, ವೇದಾಂತ ತರ್ಕಗಳೂ ಚೆನ್ನಾಗಿ ಗೊತ್ತಿದೆ ಅಂತ. ಇಷ್ಟು ತಡ ಆಯಿತು ಬೆಂಗಳೂರಿನ ಜನತೆಗೆ ನಮ್ಮ ಗುರುಗಳನ್ನು ಗುರುತಿಸಲಿಕ್ಕೆ, ಇಷ್ಟು ತಡ ಆಯಿತು. ಆದರೆ ರಾಯಚೂರಿನ ಜನತೆ, ಗುಲ್ಬರ್ಗದ ಜನತೆ ಮೊದಲೇ ಅವರನ್ನು ಈ ನೆಲೆಯಲ್ಲಿ ಗುರುತಿಸೇ ಇದ್ದದ್ದು. ಹೀಗಾಗಿ ಅವರಿಗೆ ಗೋವಿಂದಾಚಾರ್ಯರನ್ನು ಗುರುತಿಸಲಿಕ್ಕೆ ತಡ ಆಗಲಿಲ್ಲ. ವಿಜಯದಾಸರದು ಪದ್ಯ ಇದೆಯಲ್ಲ, ಹಬ್ಬಗಳಿವೆ ಕೇಳುರ್ಬಿಯೊಳಗೆ ವೈದರ್ಭಿರಮಣ ಕರುಣ ಅಬ್ದಿಯೊಳಿದ ಬಲಿಕ ಅಂತ ಒಂದು ಪದ್ಯ ಇದೆ. ಹಬ್ಬಗಳು ಅಂತಂದರೆ ಬಡವರ ಬರ್ಡನ್ ಅಲ್ಲ, ಅದು ಹೇಗೂ ಹಬ್ಬ ಮಾಡಬಹುದು. ಅವರು ಮುಂದೆ ಬರೋದು ಹೇಳ್ತಾರೆ, ಗಂಡ ಹೆಂಡತಿ ಕೂಡುಂಬುದೇ ಹಬ್ಬ ಅಂತ. ಇಬ್ಬರು ಸಂತೋಷವಾಗಿ ಊಟ ಸಾಂತ್ವನವನ್ನು ಮಾಡಿ ಕ್ರಾಂತಿಯನ್ನು ಮಾಡಿದವರು ಹರಿದಾಸರು. ಹೀಗಾಗಿ ಹರಿದಾಸರನ್ನು ಗುರುತಿಸಿದ ಮೇಲೆ ಗೋವಿಂದಾಚಾರ್ಯರನ್ನು ಗುರುತಿಸಲಿಕ್ಕೆ ಕಷ್ಟ ಆಗಲಿಲ್ಲ ರಾಯಚೂರಿನ ಜನತೆಗೆ. ಕೂಡಲೇ ಅವರು ಅದನ್ನು ಗೋವಿಂದಾಚಾರ್ಯರನ್ನು ಒಪ್ಪಿಕೊಂಡ್ರು. ನಮ್ಮ ಗುರುಗಳು ಪ್ರೀತಿಯಿಂದ ಬೈತಾ ಇದ್ರು. ಬೆಂಗಳೂರಿನ ಜನರು ಸ್ವಲ್ಪ ಅಪಾರ್ಥ ಮಾಡಿಕೊಂಡವರು ಇದ್ದರು. ಅವ್ರಿಗೆ ಪ್ರಶ್ನೆಗೆ ಉತ್ತರ ಕೇಳಿದ್ರೆ ಸಿಟ್ಟು ಮಾಡ್ಕೊಂಡು ಬೈತಾರವರು ಅಂತ. ಆದರೆ ರಾಯಚೂರು ಜನ ಒಬ್ಬರು ಆ ರೀತಿ ಕಂಪ್ಲೇಂಟ್ ಮಾಡಲಿಲ್ಲ. ಯಾಕೆ ಅಂದರೆ ಅವರ ಬೈಗುಳದ ಹಿಂದೆ ಇರುವ ಪ್ರೀತಿಯನ್ನು ಚೆನ್ನಾಗಿ ಗುರುತಿಸಿದ್ರು ಅವರು. ಈ ಎಲ್ಲ ಕಾರಣಗಳಿಂದ ನಮ್ಮ ಗುರುಗಳಿಗೆ ರಾಯಚೂರು ಅಂತಂದರೆ ಬಹಳ ಇಷ್ಟ. ರಾಯಚೂರಿನ ಸುತ್ತಮುತ್ತಲೂ ಅಂತಹದೇ ಜನರಿದ್ದರು. ಅವರಿಗೆ ಅಕಾಡೆಮಿಕ್ ಆದ ಟೆಕ್ಸ್ಟ್ ಅಂತ ಏನಿರುತ್ತೆ, ಒಂದು ಇಷ್ಟು ಟೆಕ್ಸ್ಟು, ಅದನ್ನು ಓದಿದವರು ವಿದ್ವಾಂಸರು ಅಂತ ಗುರುತಿಸೋದು ಒಂದು ಪದ್ಧತಿ. ಈ ಟೆಕ್ಸ್ಟಿನಿಂದ ಹಿಡಿದು ಈ ಟೆಕ್ಸ್ಟ್ ಓದಿದ್ದಾರೆ, ಒಂದೊಂದು ಫೀಲ್ಡಿನಲ್ಲಿ ಈ ಟೆಕ್ಸ್ಟ್ ಓದಿದವ ವಿದ್ವಾಂಸ. ಆ ತರಹದ ಒಂದು ಗುರುತಿಸುವಿಕೆ, ರೆಕಗ್ನಿಷನ್ ಇಡೀ ಥ್ರೂ ಔಟ್ ಕರ್ನಾಟಕದಲ್ಲಿದ್ದರೆ ರಾಯಚೂರಿನ ಜನ ಮಾತ್ರ ಅದಕ್ಕೆ ಹೊರತಾಗಿ ಇದ್ದರು. ಯಾಕೆ ಅಂದರೆ ಇಲ್ಲಿ ಒಬ್ಬರು ಐಕೂರು ನರಸಿಂಹಾಚಾರ್ಯರು ಅಂತ ಇದ್ದರು. ಅವರು ಅಕಾಡೆಮಿಕ್ ಟೆಕ್ಸ್ಟು ಎಲ್ಲ ಚೆನ್ನಾಗಿ ನ್ಯಾಯ ಸುಧಾಂತ ಅಧ್ಯಯನ ಮಾಡಿದರೂ ಕೂಡ ಅವ್ರಿಗೊಂದು ಅತೃಪ್ತಿ ಕಾಡ್ತಾ ಇತ್ತು. ನನಗಿನ್ನೂ ಏನೋ ಬೇಕು ಅಂತ. ಅದಕ್ಕಾಗಿ ಅವರು ವೇದಾಂತದ ಪ್ರಾಕ್ಟಿಕಲ್ ನಾಲೆಜನ್ನು ಹುಡುಕಿಕೊಂಡು ಬೇರೆ ಗುರುಗಳ ಹತ್ರ ಹೋದರು. ಅಂತಹ ಐಕೂರು ನರಸಿಂಹಾಚಾರ್ಯರನ್ನು ಕಂಡ ಜನತೆ ರಾಯಚೂರಿನದ್ದಾದ್ದರಿಂದ ಅವರು ಬೇಗ ಗೋವಿಂದಾಚಾರ್ಯರನ್ನು ಗುರುತಿಸಿದರು. ಇದಾದ ಮೇಲೆ ಪಕ್ಕದ ಆದೋನಿಯಲ್ಲಿ ಮುತ್ತಿಗೆ ಶ್ರೀನಿವಾಸಾಚಾರ್ಯರು ರಘುಪ್ರೇಮ ತೀರ್ಥರಾಗಿ ಸನ್ಯಾಸ ತಗೊಂಡ್ರು. ಕ್ರಾಂತಿ ತೀರ್ಥರು ಅವರು ಒಂದು ಕಡೆ ಸುಧಾಪಾಠ ಕೇಳ್ತಾ ಇದ್ರು. ಆ ವಿದ್ವಾಂಸರು ಸುಧಾಪಾಠ ಮಾಡಿ, ಬೆಳಗ್ಗೆ ಸುಧಾಪಾಠ ಮಾಡಿ ಮಧ್ಯಾಹ್ನ ಬಡ್ಡಿ ವ್ಯಾಪಾರ ಮಾಡ್ತಾ ಇರ್ತಿದ್ರು. ಇವರು ಕೇಳಿದ್ರು, ಅಲ್ಲ ಗುರುಗಳೇ, ಸರಕ್ಷಿತಾ ರಕ್ಷತಿ ಯೋಹಿ ಗರ್ಭೆ ಅನ್ನುವವರು ನಾವು. ಗರ್ಭದಲ್ಲಿ ಯಾರು ರಕ್ಷಣೆ ಮಾಡ್ತಾನೋ ಅವನೇ ನಮ್ಮನ್ನು ಇಲ್ಲಿಯೂ ರಕ್ಷಣೆ ಮಾಡ್ತಾನೆ ಅಂತ ಇರುವವರು. ಹಾಗಿರುವವರು ಬಡ್ಡಿ ವ್ಯಾಪಾರ ಮಾಡಬಹುದೇ? ವೇದಾಂತಕ್ಕೆ ಇದು ವಿರುದ್ಧ ಅಲ್ವೇ ಅಂತ ಕೇಳಿದ್ರು ಅವರು. ಅದಕ್ಕೆ ಅವ್ರು ಹೇಳಿದ್ರು, ಆ ಗುರುಗಳು, ಪುಸ್ತಕದಲ್ಲಿದ್ದದ್ದನ್ನು ಹೇಳ್ತೇನೆ, ಅದರ ಆಚೆಗಿನದ್ದು ನಾನು ಹೇಳೋಲ್ಲ. ನಿನಗೆ ಬೇಡ ಅಂತಂದರೆ ಬಿಟ್ಟು ಹೋಗಬಹುದು, ನಮಗೇನು ಗೊತ್ತಿದೆಯೋ ಅದನ್ನು ಹೇಳ್ತೇವೆ, ನೀನು ಕೇಳ್ತೀನಿ ಅಂದರೆ ಇಲ್ಲಿರಬಹುದು ಅಂದರು. ಅವ್ರಿಗನ್ನಿಸಿತು ಬುಕ್ಕಿಶ್ ನಾಲೆಜ್ಗಿಂತ ಪ್ರಾಕ್ಟಿಕಲ್ ನಾಲೆಜ್ ಬಹಳ ಒಳ್ಳೆಯದು ಅಂತ ಗುರುಗಳನ್ನು ಕೂಡಲೇ ಬಿಟ್ಟು ಹೋದರು. ಅವರು ಇಡೀ ರಾಷ್ಟ್ರವನ್ನು ಸುತ್ತಿ ಬಂದರು. ಇಡೀ ರಾಷ್ಟ್ರ, ಆವಾಗ ಇನ್ನೂ ವಿಭಜನೆ ಆಗಿರಲಿಲ್ಲ. ಕ್ವೆಟ್ಟಾ, ಲಾಹೋರು, ಅಫ್ಘಾನಿಸ್ತಾನದ ತನಕ ಹೋಗಿ ಬಂದರು ಅವರು. ಒಂದು ಧಾವಳಿ, 2 ಮಡಿಪಂಚೆ,
ತಲೆಯ ಮೇಲೊಂದು ದೊಡ್ಡ ಜಟೆ ಕಟ್ಕೊಂಡಿದ್ರು, ಒಂದು ಸುದರ್ಶನ, ಒಂದು ಶಂಖ. ಇಷ್ಟರಲ್ಲಿ ಇಡೀ ಭಾರತ ಸುತ್ತಾಡಿ ಬಂದರು ಅವರು. ಆ ಒಂದು ಪ್ರಾಯೋಗಿಕ ಜ್ಞಾನ, ಅದಕ್ಕೆ ಹಾತೊರೆಯುವ ಅವರ ಗುಣ. ಅವರು ಪ್ರತಿಪಾದನೆ ಮಾಡಿದ್ರು ಯಾರು ವೈಷ್ಣವರೋ ಅವರೆಲ್ಲರೂ ಮುದ್ರಾಧಾರಣೆ ಮಾಡಬಹುದು ಅಂತ. ಮೊದಲು ಅವರು ರಾಯಚೂರಿನಲ್ಲಿ ನೆರೆದ ದೊಡ್ಡ ಸಭೆಯೊಂದನ್ನು ಉದ್ದೇಶಿಸಿ ಮಾತನಾಡಿದ್ರು. ರಾಯಚೂರಿನ ಜನ ಅವತ್ತೂ ಕಿವಿಯಾಗಿದ್ದರು. ಅವರಿಗೆ ಪ್ರಾಕ್ಟಿಕಲ್ ನಾಲೆಜ್ ಇದೆಯೋ ಇಲ್ವೋ, ಒಂದು ಸಂಸ್ಥೆಗಳ ಸಪೋರ್ಟ್ ಇದೆಯೋ ಇಲ್ವೋ, ಅವರ ಸುತ್ತ ಗುಂಪಿದೆಯೋ ಇಲ್ವೋ, ಅದ್ಯಾವುದನ್ನು ಅವತ್ತೂ ರಾಯಚೂರಿನ ಜನತೆ ನೋಡಲಿಲ್ಲ. ನಮ್ಮ ಗುರುಗಳನ್ನು ಆಧರಿಸಬೇಕಾದ್ರೂ ಅದು ಯಾವುದನ್ನೂ ನೋಡಲಿಲ್ಲ. ಇವರಲ್ಲಿ ವಿದ್ಯೆ ಇದೆಯಾ ಇಲ್ವಾ ಅನ್ನೋದು ಮನವರಿಕೆ ಆಗಿತ್ತು ಅವ್ರಿಗಷ್ಟೆ. ಹೀಗಾಗಿ ನಮ್ಮ ಗುರುಗಳನ್ನು ಬೇಗ ಗುರುತಿಸಿದ್ದು ರಾಯಚೂರು ಮೊದಲಾದ ಉತ್ತರ ಕರ್ನಾಟಕ ಪ್ರಾಂತ. ಯಾಕೆ ಅಂತ ಹೇಳಿದರೆ ದಾಸರ ಒಂದು ನೆಲ ಇದು. ಅದರಿಂದ ಅವರಿಗೂ ಕೂಡ ರಾಯಚೂರು ಮೊದಲಾದ ಪ್ರದೇಶಗಳು ಅಂತಂದರೆ ಬಹಳ ಪ್ರೀತಿ. ಇವತ್ತಿಗೂ ಜನ, ರಾಯಚೂರಿನ ಜನ ನಮ್ಮ ಗುರುಗಳನ್ನು ಮರೆತಿಲ್ಲ. ಅದಕ್ಕೆ ಏನು ಸಾಕ್ಷಿ ಅಂತಂದರೆ, ನಾನು ಬಂದಾಗ ವಾಸ್ತವವಾಗಿ ನನಗೆ ಅವರ ಯಾವ ಕ್ವಾಲಿಟಿಗಳೂ ಇಲ್ಲ. ಅವರ ಹತ್ತಿರ ಇದ್ದೇ ಅನ್ನೋದು ಒಂದೇ ಕ್ವಾಲಿಟಿ. ಸುಮಾರು 20-25 ವರ್ಷಗಳ ಕಾಲ ಅವರನ್ನು ನೋಡಿದ್ದೇನೆ. ನನ್ನ ಬಾಲಿಶ ಪ್ರಶ್ನೆಗಳಿಂದ ಅವರನ್ನು ಕೆಣಕಿದ್ದೇನೆ. ಅವರ ಬೈಗುಳವನ್ನು ಆಸ್ವಾದನೆ ಮಾಡ್ತಾ ಇದ್ದವನು ನಾನು. ಅಂತಹವನನ್ನು ಬಂದರೆ ರಾಯಚೂರಿನ ಜನ ಹೇಳ್ತಾರೆ, ನೀವು ಬಂದರೆ ಗೋವಿಂದಾಚಾರ್ಯ ಬಂದಾಗ ಆಗತ್ತೆ ಅಂತ. ವಾಸ್ತವವಾಗಿ ಅವ್ರು ನೋಡ್ತಾ ಇರೋದು ನನ್ನನ್ನಲ್ಲ, ನನ್ನ ಹಿಂದೆ ನಿಂತ ಗುರುಗಳನ್ನು. ಅದರಿಂದಾಗಿ ರಾಯಚೂರಿನ ಜನತೆ ಇನ್ನೂ ಮರತೇ ಇಲ್ಲ. ಅದರಿಂದಾಗಿ ನವತಿ ಉತ್ಸವವೇ ವಿನಃ ಸಂಸ್ಮರಣೋತ್ಸವ ಅಲ್ಲ. ಮರೆತಿದ್ರೆ ತಾನೇ ಸಂಸ್ಮರಣೋತ್ಸವ. ರಾಯಚೂರಿನ ಜನತೆ ಮರತೇ ಇಲ್ಲ. ಇವತ್ತಿಗೂ ಪಂಚಪಾಂಡವರಂತಹ ದೇಶಪಾಂಡೆ ಸಹೋದರರು ಅವರ ನೆನಪಿಲ್ಲದೆ ಮುಂದುವರಿಯೋದೇ ಇಲ್ಲ. ಹೀಗಾಗಿ ನಮ್ಮ ಗುರುಗಳಿಗೆ ಅತ್ಯಂತ ಪ್ರಿಯವಾದ ಈ ರಾಯಚೂರಿನಲ್ಲಿ ಈ ಒಂದು ಉತ್ಸವ, ಗುರುಗಳ ನವತಿ ಉತ್ಸವ ಆಗ್ತಾ ಇದೆ. ಮೊದಲು ಉಪನ್ಯಾಸ ಅಂತ ಹೇಳಿದರೆ ಮಹಾಭಾರತ, ರಾಮಾಯಣ ಮೊದಲಾದವುಗಳು ಬೆಂಗಳೂರಿನಲ್ಲಿ ನಡೀತಾ ಇತ್ತು. ಹೇಗೆ ನಡೀತಾ ಇತ್ತು? ಹೆಚ್ಚು ಅಲ್ಲಿಯ ಹರಿಕಥೆ ಮಾಡುವವರು ಆ ಒಂದು ಪದ್ಯಗಳ ಮೂಲಕ, ವಾದ್ಯದ ಮೂಲಕ ಎರಡು ಕಾಂಬಿನೇಟ್ ಮಾಡಿ ಜನರಿಗೆ ಕಥೆಗಳನ್ನು ಹೇಳ್ತಾ ಇದ್ದರು. ಅವರ ಮೂಲಕ ಈ ಒಂದು ಕಥೆಗಳು ಜನಸಾಮಾನ್ಯರಿಗೆ ಉಳಿದು ಬಂತು. ಆದರೆ ನಮ್ಮ ಗುರುಗಳು ಬಂದಾಗ ಸ್ವಲ್ಪ ಬೇರೆ ರೀತಿಯಾದ ಟರ್ನ್ ತಗೊಳ್ತು. ಅಲ್ಲಿ ತನಕ ವಿದ್ವಾಂಸರು ಹೇಗೆ ಅಂತಂದರೆ, ಮನೆಯಲ್ಲಿ ತರ್ಕತಾಂಡವವೋ, ನ್ಯಾಯಾಮೃತವೋ, ನ್ಯಾಯಸುಧೆಯೋ, ಚಂದ್ರಿಕೆಯೋ ಈ ತರಹದ ಗ್ರಂಥಗಳನ್ನು ವಿದ್ವಾಂಸರು ಪಾಠ ಮಾಡೋದು. ವರ್ಷಕ್ಕೊಮ್ಮೆ ಯಾವುದಾದ್ರೂ ಮಠಗಳೋ ಅಥವಾ ಸಭೆಯೋ ಆದರೆ ಅಲ್ಲಿಗೆ ಹೋಗಿ ಬರೋದು. ವಿದ್ಯಾರ್ಥಿಗಳು ಯಾರು ವೇದಾಂತವನ್ನು ಓದಬೇಕು ಅಂತ ಇದ್ದಾರೆ ಅವರ ಮನೆಯಲ್ಲೇ ಹೋಗಿ ಪಾಠ ಕಲಿಯೋದು. ಈ ತರಹದ ಪದ್ಧತಿ ಇತ್ತು ಆಗ. ನಮ್ಮ ಗುರುಗಳು ಉಪನ್ಯಾಸಕ್ಕೆ ಅಂತ ಬಂದಾಗ ಭಾಗವತವನ್ನು ಶುದ್ಧ ಪಾಠ ಅಂತ ಮಾತಾಡ್ಕೊಳ್ತಾ ಇದ್ರಂತೆ. ಒಬ್ಬರು ಚಿಕ್ಕ ಸ್ವಾಮಿಗಳು ಬಂದಿದ್ದಾರೆ, ನೋಡಲಿಕ್ಕೆ ಬಹಳ ಚೆನ್ನಾಗಿದ್ದಾರೆ, ತೇಜಸ್ವಿ ಆಗಿದ್ದಾರೆ. ಆದರೆ ಅವರು ಮಾಡೋದೊಂದು ಪಾತ್ರ ಪ್ರಪಂಚ ಅಂತೆ. ಕೇಳಲಿಕ್ಕೇನೋ ಚೆನ್ನಾಗಿರುತ್ತೆ, ಸಾಂಪ್ರದಾಯಿಕವಾಗಿಲ್ಲ ಅಂತ ಮೂಗೆಳಿತಾ ಇದ್ರಂತೆ. ಅದಾದ ಮೇಲೆ ಮಹಾಭಾರತದ ಪಾತ್ರ ಪ್ರಪಂಚ ಅಂತ ಹೇಳಿ ನಮ್ಮ ಗುರುಗಳು ಬಂದು ಮಹಾಭಾರತದ ಪಾತ್ರಗಳ ಬಗ್ಗೆ ಮಾತನಾಡಲಿಕ್ಕೆ ಶುರು ಮಾಡಿದ್ರು. ಅದು ಲೌಕಿಕರಿಗೆ ಇಷ್ಟ ಆಯಿತು. ಯಾರು ಈಗಾಗಲೇ ಸಂಸ್ಕೃತದ ಮೂಲಕ ಸಂಸ್ಕೃತವನ್ನು ಓದಿದವರು ಅವರಿಗೆ, ಓ ಮಹಾಭಾರತದಲ್ಲಿ ಈ ಥರದ್ದೆಲ್ಲ ಉಂಟಾ, ಹೀಗೆ ಕಾಣ್ಲಿಕ್ಕುಂಟಾ, ವ್ಯಾಖ್ಯಾನ ಇಲ್ಲದೆ ಯಾವುದನ್ನು ನಾವು ಒಪ್ಪೋದಿಲ್ಲ, ಈ ಥರದ ಪರಿಸ್ಥಿತಿ ಇತ್ತು. ಇದಾಗಿ
ಅವರು ಸ್ವಲ್ಪ ವರ್ಷಗಳ ಕೆಳಗಡೆ, ಒಂದು 30-25 ವರ್ಷಗಳ ಕೆಳಗಡೆ ಅವರು ವ್ಯಾಖ್ಯಾನಗಳು ಶುರು ಆಯಿತು. ನೀವು ಮಹಾಭಾರತವನ್ನು ಹೇಗೆ ನೋಡಬಹುದು, ರಾಮಾಯಣವನ್ನು ಹೇಗೆ ನೋಡಬೇಕು, ಸಂಸ್ಕೃತದ ಹಿನ್ನೆಲೆಯಲ್ಲಿ ಹೇಗೆ ವ್ಯಾಖ್ಯಾನ ಮಾಡಬಹುದು ಅಂತ ತೋರಿಸಿದ್ದು ನಮ್ಮ ಗುರುಗಳು. ಈ ರೀತಿ ನಮ್ಮ ಗುರುಗಳು ವಿಭಿನ್ನವಾದ ದಾರಿಯನ್ನು ತುಳಿದರು. ಅವರನ್ನು ಗುರುತಿಸುವವರು, ಗೌರವಿಸುವವರು, ಅವರಿಗೆ ಬೆಂಬಲಕ್ಕೆ ನಿಂತವರು ಎಲ್ಲರೂ ಬೇಕಲ್ಲ. ಅದರಲ್ಲಿ 3% ಅವರ ಬೆನ್ನಿಗೆ ನಿಂತವರು ಉತ್ತರ ಕರ್ನಾಟಕದವರೇ. ಆ ಹಿನ್ನೆಲೆಯಲ್ಲಿ ಇದು ಅತ್ಯಂತ ಸೊಗಸಾದ ಒಂದು ಸಮ್ಮೇಳನ ಅಂತ ಹೇಳ್ತಾ, ಅತ್ಯಂತ ಕಿರಿಯನಾದ ನಾನು ನಿಮ್ಮೆಲ್ಲರಲ್ಲಿ ಈ ಒಂದು ನನ್ನ ಅನಿಸಿಕೆಗಳನ್ನು, ರಾಯಚೂರು ಮತ್ತು ನಮ್ಮ ಗುರುಗಳು ಯಾಕೆ ನಮ್ಮ ಗುರುಗಳನ್ನು ರಾಯಚೂರಿನ ಜನತೆ ಆದರಿಸಿದರು, ಹೇಗೆ ಗುರುತಿಸಿದರು ಅನ್ನೋದನ್ನು ನಿಮ್ಮ ಮುಂದೆ, ನೀವೆಲ್ಲ ಚಿಕ್ಕವರಾಗಿದ್ದಾಗ ಅವರನ್ನು ನೋಡಿರ್ತೀರ, ಆದರೂ ಇನ್ನೊಮ್ಮೆ ನೆನಪಿಸಿದ್ದು. ತನ್ಮೂಲಕ ರಾಯಚೂರು ಮತ್ತು ಸುತ್ತಮುತ್ತಲಿನ ಲೆಗಸಿ ಪರಂಪರೆಯ ಮಹತ್ತನ್ನು ಕೂಡ ಈ ಮೂಲಕ ನೆನಪಿಸಿಕೊಂಡ ಹಾಗಾಯಿತು ಅಂತ ಹೇಳ್ತಾ, ನನ್ನ ಈ ಒಂದು ಕಿರುಮಾತುಗಳನ್ನು ಇಲ್ಲಿ ಸಭೆಯಲ್ಲಿರುವ ಎಲ್ಲ ಗಣ್ಯರಿಗೆ, ಹಿರಿಯರಿಗೆ ಅವರ ಮುಂದೆ ನಿವೇದಿಸುತ್ತಾ ಈ ಒಂದು ಸಣ್ಣ ಚಿಂತನೆಯನ್ನು ಎಲ್ಲರ ಒಳಗಡೆ ಇರುವ ದೇವರಲ್ಲಿ ಅರ್ಪಿಸ್ತೇನೆ. ನಮ್ಮ ಗುರುಗಳ ಮತ್ತು ರಾಯಚೂರಿನ ಸಂಬಂಧವನ್ನು ಹೇಳುವ ಭರದಲ್ಲಿ ಒಂದು ಪ್ರಮಾದ ಏನು ಅಂದರೆ, ಹಿರಿಯರಿಗೆ ನಮಸ್ಕಾರವೇ ಮಾಡಲಿಲ್ಲ ನಾನು. ನಮ್ಮ ಮಲ್ಲೇಪುರಂ ವೆಂಕಟೇಶರಾಯರಿಗೆ ಮತ್ತು ವೀಣಕ್ಕ, ರಮೇಶಣ್ಣ, ಇಲ್ಲಿ ನೆರೆದ ಎಲ್ಲ ಜನರು, ಮತ್ತು ವಿಶೇಷತಃ ರಾಯಚೂರಿಗೇ ಹಿರಿಯರಾದ ನರಸಿಂಗರಾವ್ ದೇಶಪಾಂಡೆ, ಇವರಿಗೆಲ್ಲರಿಗೂ ಯಾರಿಗೂ ನಮಸ್ಕಾರವೇ ಮಾಡಲಿಲ್ಲ. ಯಾಕೆ ನನಗಷ್ಟು ಉತ್ಸುಕತೆ ಇದನ್ನು ಹೇಳಬೇಕು ಅಂತ, ನನಗೆ ಅನಿಸಿದ್ದನ್ನು ಹೇಳಬೇಕು ಅನ್ನುವ ದೃಷ್ಟಿಯಲ್ಲಿ ತಡವಾಗಿ ಆದರೂ ಮರಿಲಿಲ್ವಲ್ಲ. ಅದಕ್ಕಾಗಿ ನೀವೆಲ್ಲರೂ ನನ್ನನ್ನು ಪ್ರೀತಿಸ್ತೀರಾ, ನನ್ನ ಮಾತನ್ನು ಸ್ವೀಕರಿಸ್ತೀರಾ ಅಂತ ಭಾವಿಸಿ ಈ ಮಾತನ್ನು ದೇವರಲ್ಲಿ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.